ಆಲ್, ಎಲ್ರಿಗೂ ನಮಸ್ಕಾರ. ಆ, ನನ್ನ ಯೂಟ್ಯೂಬ್ ಚಾನಲ್ ಆದ ಗ್ಲೋಬಲ್ ಅನಿವಾಸಿ ಕನ್ನಡತಿ ಚಾನಲ್ಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಸಂಗೀತ. ನಾನು ಅಮೇರಿಕಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಒಂದು ಸಲ ನನ್ನ ಕಂಟೆಂಟ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಪ್ರೀತಿಯ ಕನ್ನಡತೆಯನ್ನು ಹರಸಿ ಮತ್ತು ಹಾರೈಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಸಂಕ್ರಾಂತಿ ಹಬ್ಬನ ಮುಗಿಸಿದ್ದೀವಿ ಅಲ್ವಾ. ನಾನು ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ 2 ಸ್ವೀಟ್ ಮಾಡ್ಕೊಂಡಿದ್ದೆ. ಒಂದು ಸ್ವೀಟ್ ಪೊಂಗಲ್, ಅದ್ರ ಜೊತೆಗೇ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಶೇಂಗಾ ಹೋಳಿಗೆನ ಮಾಡ್ಕೊಂಡಿದ್ದೆ. ನಿಮಗೆಲ್ಲ ಮೋಸ್ಟ್ಲಿ ಆ ರೆಸಿಪಿ ಎಲ್ಲ ಗೊತ್ತಿರುತ್ತೆ, ಬಟ್ ನಾನು ಹೇಗೆ ಮಾಡ್ಕೊಂಡೆ ಅಂತ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಮೊದಲನೇದಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಯಾವಾಗಲೂ ನಾವು ಶೇಂಗಾ ಹೋಳಿಗೆ ಮಾಡೋಕ್ಕಾಗಿರ್ಬೋದು, ಅಥವಾ ನಾವು ಶೇಂಗಾ ಚಟ್ನಿ ಅಂತ ಮಾಡ್ತೀವಲ್ವ ನಮ್ಮ ಕಡೆ, ನಾವು ಯಾವಾಗಲೂ ಶೇಂಗಾನ ಹುರ್ಕೊಳ್ಳುವಾಗ ನಾವು ಗ್ಯಾಸ್ ಯೂಸ್ ಮಾಡ್ಬೋದು, ಅಥವಾ ಕೆಲವೊಬ್ಬರು ಒಲೆನೂ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಯೂಶ್ವಲಾಗಿ ನಾವು ಗ್ಯಾಸ್ ಯೂಸ್ ಮಾಡುವಾಗ ಸ್ಟೌವ್ದು ಏನಿರುತ್ತಲ್ಲ ಫ್ಲೇಮ್, ಅದನ್ನು ಯಾವಾಗಲೂ ಸ್ವಲ್ಪ ಮೀಡಿಯಮಲ್ಲಿ ಇಟ್ಟರೆ ಒಳ್ಳೆಯದು. ಬಿಕಾಸ್ ನಾವು ಫಾಸ್ಟಾಗಿಟ್ಟರೆ ಒಳಗಡೆ ಸರಿಯಾಗಿ ಅದು ಏನೋ ಹುರಿಯೋದಿಲ್ಲ. ಸೊ ಹಾಗಾಗಿ ಮತ್ತು ಸ್ಲೋ ಆಗಿನೂ ಇಡೋ ನೆಸಸರಿ ಇಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಈ ಸಲ ಸ್ವಲ್ಪ ಬಲ್ಕಾಗೇ ಹುರಿದು ಇಟ್ಕೊಂಡೆ. ಬಿಕಾಸ್ ಯೂಶ್ವಲಾಗಿ ನಾನು ಮುಂಚೆನೂ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ಸ್ನ್ಯಾಕಿಂಗ್ ಅಂತ ಏನಾದರೂ ಮಾಡಬೇಕಂದ್ರೆ ಯೂಶ್ವಲಾಗಿ ನಾನು ನನ್ನ ಹಸ್ಬೆಂಡು ಈ ಹುರಿದಿದ್ದ ಶೇಂಗಾನ ತಿಂತಾನೆ ಇರ್ತೀವಿ ಮನೆಯಲ್ಲಿ. ಚಕ್ಕಿ ನಮ್ಮಿಬ್ರಿಗೂ ತುಂಬಾ ಇಷ್ಟ. ಕೆಲವೊಂದು ಸಲ ಚಕ್ಕಿ ಖಾಲಿಯಾಗಿರುತ್ತೆ. ಸೊ ಹಾಗಾಗಿ ಯಾವಾಗಲೂ ಸ್ವಲ್ಪ ಹುರಿದು ಇಡ್ತಾನೆ ಇರ್ತೀನಿ ನಾನು. ಸೊ ಹಾಗಾಗಿ ಇವತ್ತು ನಾನು ಒಂದು ಅರ್ಧ kg ಶೇಂಗಾನ ಹುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 kg ಎಳ್ಳನ್ನು ಕೂಡ ನಾನು ಹುರಿದು ಇಟ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಾಗಿ ನಾವು ಯಾವುದೇ ಸ್ವೀಟ್ ಮಾಡುವಾಗ ಏಲಕ್ಕಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ, ಏಲಕ್ಕಿ ಅಥವಾ ಏಲಕ್ಕಿ ಪೌಡರ್ನ. ಸೊ ಇವತ್ತು ನಾನು ಮಾಡ್ತಾ ಇರೋದು ಇದು ಅರ್ಧ kg ಫುಲ್ ಮಾಡ್ತಾಯಿಲ್ಲ ನಾನು ಸ್ವೀಟು. ಫಸ್ಟ್ ಇದನ್ನೆಲ್ಲದನ್ನು ಪ್ರಿಪ್ರೇಷನ್ ಮಾಡಿಕೊಂಡು ನನಗೆ ಮುಂದೆ ದಿನದಲ್ಲಿ ಬೇಕು ಅಂತ ಹೇಳಿಬಿಟ್ಟು ಒಂದು ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಬಟ್ ನಾನು ಎಷ್ಟು ಇವತ್ತು ಮಾಡ್ತಾ ಇದ್ದೀನಲ್ಲ ಅದಕ್ಕಷ್ಟೇ ಎಷ್ಟು ಬೇಕೋ ಅಷ್ಟು ಏಲಕ್ಕಿನ ಹಾಕೋತಾ ಇದ್ದೀನಿ. ಬಿಕಾಸ್ ನನ್ನ ಹತ್ರ ತುಂಬ ಏಲಕ್ಕಿ ಇರಲಿಲ್ಲ ಹಾಗಾಗಿ. ಸೊ ಇವತ್ತು ನಾನು ಓವರಾಲಾಗಿ ಮಾಡ್ತಾ ಇರೋದು 3/4 kg ಬರುತ್ತಲ್ವ, ಅರ್ಧ kg ಶೇಂಗಾ ಮತ್ತು 1/4 kg ಎಳ್ಳು ತೊಗೊಂಡಿದ್ದೀನಿ. ಸೊ ನಮಗೆ ಸ್ವೀಟ್ ಎಷ್ಟು ಬೇಕೋ ಅದ್ರ ಮೇಲೆ ನಾವು ಮಾಡಿಕೊಂಡ್ರೆ ನಡೆಯುತ್ತೆ. ಅರ್ಧ kgಕ್ಕಿಂತ ಸ್ವಲ್ಪ ನಾವು ಬೆಲ್ಲನ ಕಮ್ಮಿ ಹಾಕಿದರೂ ಕೂಡ ಚೆನ್ನಾಗೇ ಇರುತ್ತೆ. ಸೊ ನನ್ನ ಹತ್ರ ಗಟ್ಟಿ ಬೆಲ್ಲ ಇತ್ತು, ಹಾಗಾಗಿ ನಾನು ಮೈಕ್ರೋವನಲ್ಲಿ ಒಂದು ಸಾಫನ್ ಅಂತ ಆಪ್ಷನ್ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಮೆತ್ತಗಾಗೋ ಥರ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಬೆಲ್ಲನ ಕಟ್ ಮಾಡಿಕೊಂಡು, ಅದಾದಮೇಲೆ ಮಿಕ್ಸಿ ಗ್ರೈಂಡರಲ್ಲಿ ಹಾಕ್ಕೊಂಡು ಪೌಡರ್ ಮಾಡಿಕೊಂಡೆ. ನಾನು ಆಲ್ರೆಡಿ ಶೇಂಗಾ ಮತ್ತು ಎಳ್ಳದ್ದು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಬೆಲ್ಲದ ಪೌಡರ್ನ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟೊಂದು ನೀರನ್ನು ಕೂಡ ಮಿಕ್ಸ್ ಮಾಡಿ ಹೂರಣ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಹೋಳಿಗೆ ಮಾಡಬೇಕಂದ್ರೆ ಕಣಕ ಬೇಕೇ ಬೇಕು ಅಲ್ವಾ. ನನಗೆ ಇದು ಕಣಕ ಅಂತ ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ, ಮನೆಯಲ್ಲಿ ಕೇಳಿಕೊಂಡೆ ನಾನು. ಈಗ ಯೂಶ್ವಲಾಗಿ ಕಣಕ ಮಾಡ್ಕೊಳ್ತಾರೆ ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೋತಾರೆ, ಇಲ್ಲ ಅಂತಂದರೆ ನಾವು ಚಪಾತಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ನನಗೆ ಮೈದಾ ಹಿಟ್ಟಿಂದ ಮಾಡೋಕ್ಕೆ ಅಷ್ಟು ಸರಿಗೆ ಬರೋದಿಲ್ಲ. ಈವನ್ ಬೇಳೆ ಹೋಳಿಗೆನೂ ಅಷ್ಟು ಸರಿಗೆ ನನಗೆ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಇದು ಸ್ವಲ್ಪ ಶೇಂಗಾ ಹೋಳಿಗೆ ಮುಂಚೆ ಒಂದು ಸಲ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ಇದನ್ನೇ ಮಾಡೋಣ ಅಂಥೇಳಿ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಕಣಕನ ನಾನು ಇವತ್ತು ನಾವು ಚಪಾತಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಸೂಜಿ ರವೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಂದು ಪ್ರಿಪ್ರೇಷನ್ ಎಲ್ಲ ಆಯಿತು. ಒಂದು ಟಿಪ್ ಹೇಳೋದಾದರೆ, ಯೂಶ್ವಲಾಗಿ ನಾವು ಹೋಳಿಗೆ ಪ್ರಿಪ್ರೇಷನ್ ಯಾವಾಗಲೂ ಮಾಡ್ಕೊಳ್ಳುವಾಗ ಒಂದು ಈ ಹುರ್ಕೊಳ್ಳೋದು ಅದು ಇದು ಎಲ್ಲದನ್ನು ಸ್ವಲ್ಪ ಅರ್ಧ ಪ್ರಿಪ್ರೇಷನ್ ಆದಾಗ ನಾವು ಸ್ವಲ್ಪ ಕಣಕ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಏನಕ್ಕೆ ಅಂದರೆ ಅದನ್ನು ಮಾಡಿಟ್ಮೇಲೆ ಒಂದು ಅರ್ಧ ತಾಸು ನೆನೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಇದೆಲ್ಲ ಮಾಡ್ಕೊಂಡ್ಮೇಲೆ ನಾನು ಬೇಗ ಬೇಗ ಎಲ್ಲದನ್ನು ಇದನ್ನು ಚೆನ್ನಾಗಿ ಸ್ಟಫಿಂಗ್ ಎಲ್ಲ ಮಾಡಿಕೊಂಡು ಹೋಳಿಗೆ ಎಲ್ಲ ಮಾಡಿಕೊಂಡು ಅದನ್ನ ಬೇಯಿಸ್ಕೊಂಡೆ. ನನಗೆ ಒಂದು 12 ಹೋಳಿಗೆ ಅಷ್ಟು ಮಾಡಿಕೊಂಡೆ ಅಷ್ಟೇ ನಾನು. ಬಿಕಾಸ್ ನಾನು ಪೊಂಗಲ್ಲು ಮಾಡಬೇಕಾಗಿತ್ತು, ಟೈಮ್ ಅಷ್ಟೊಂದು ಇರಲಿಲ್ಲ ಹಾಗಾಗಿ. ಸೊ ನಾವು ಇವಾಗ ಕ್ವಿಕ್ಕಾಗಿ ಸಕ್ಕರೆ ಪೊಂಗಲ್ ಅಥವಾ ಸ್ವೀಟ್ ಪೊಂಗಲ್ ಅಂತ ಏನು ಹೇಳ್ತೀವಲ್ಲ ಅದರ ರೆಸಿಪಿ ಕೂಡ ನೋಡ್ಬಿಡೋಣ. ನಾನು ಇಲ್ಲಿ ಅರ್ಧ ಕಪ್ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ, ಇನ್ನು ಅರ್ಧ ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫಸ್ಟು ನಾನು ಸ್ವಲ್ಪ ಹುರ್ಕೊಂಡಿದ್ದೀನಿ, ಅಂದರೆ ಮೀಡಿಯಮ್ ಫ್ಲೇಮಲ್ಲೇ. ಸೊ ಅದಾದಮೇಲೆ ನಾನು 1 ವಿಸಿಲ್ ತೊಗೊಂಡಿದ್ದೀನಿ ಪ್ರೆಷರ್ ಕುಕ್ಕರಲ್ಲಿ. ಸೊ ಇದು ಓವರಾಲ್ ಆಗಿ 1 ಕಪ್ ಬರುತ್ತಲ್ವ, ಅರ್ಧ ಕಪ್ ರೈಸ್ ಅರ್ಧ ಕಪ್ ಬೇಳೆ ಇದೆ ಅಲ್ವಾ. ಸೊ ಹಾಗಾಗಿ ನಾನು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ. ಯಾವಾಗಲೂ ನಾವು ಸ್ವೀಟ್ ಮಾಡುವಾಗ ಬೆಲ್ಲ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸಕ್ಕರೆ ಪ್ರಿಫರ್ ಮಾಡೋದಕ್ಕಿಂತ ಬೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಮನೆಯಲ್ಲಿ ಸ್ವಲ್ಪ ಒಣ ದ್ರಾಕ್ಷಿನ ತಿನ್ನೋದು ಕಡಿಮೆ, ಸೊ ಹಾಗಾಗಿ ಅದನ್ನ ನಾನು ಆ್ಯಡ್ ಮಾಡ್ತಾಯಿಲ್ಲ.
ಹಾಕಿದ್ರು ಕೂಡ ಸೈಡಲ್ಲೇ ತೆಗೆದಿಟ್ಬಿಡ್ತಾರೆ. ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಗಟ್ಟಿ ಬೆಲ್ಲನ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಒಂದು ಸ್ವಲ್ಪ ಸಿರಪ್ ರೆಡಿ ಆದಮೇಲೆ ನಾನೇನು ಗೋಡಂಬಿನ ಕೂಡ ಫ್ರೈ ಮಾಡಿಟ್ಕೊಂಡಿದ್ನಲ್ಲ, ಇದನ್ನೆಲ್ಲ ನಾನು ಅನ್ನ ಮತ್ತು ಬೇಳೆ ಏನು ಒಂದು ವಿಸಿಲ್ ತೊಗೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ಇಟ್. ಹಾಗೆಯೇ ನಾನು ವೆಜ್ ಪಲಾವ್ ಮಾಡ್ಕೊಂಡಿದ್ದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರೆಸಿಪಿ ಶೇರ್ ಮಾಡ್ತೀನಿ. ಬಾಯ್.